ಸೊ ಪ್ರತಿಪಕ್ಷಗಳು ಸಹಜವಾಗಿ ಕೂಡ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ವಿಚಾರವನ್ನು ಪದೇ ಪದೇ ಒತ್ತಾಯ ಮಾಡಿ ಹೇಳ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ಸರ್, ನಾಗೇಂದ್ರ ಅವರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಬಿಗಿ ಪಟ್ಟಣಿಗೆ ಪ್ರತಿಪಕ್ಷಗಳು ಹಿಡಿದಿರುವಂಥದ್ದು. ನೋಡಿ, ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕಾಗಿರುವ ವಿಚಾರ ಅವರು ವೈಯಕ್ತಿಕವಾಗಿರ್ಬೋದು ಅಥವಾ ಮುಖ್ಯಮಂತ್ರಿಯ ವಿವೇಚನೆಗೆ ಇದೆ. ಸೊ ಸಂಪುಟದಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅದು ಅವ್ರು ತೀರ್ಮಾನ ಮಾಡ್ತಾರೆ. ಆಮೇಲೆ ಈ ವಿಚಾರ ಬಗ್ಗೆ ಆಗಲೇ CM ಅವರು ಮತ್ತು DCM ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರಿಗೂ ರಕ್ಷಣೆ ಮಾಡುವಂಥ ಪ್ರಶ್ನೆನೇ ಇಲ್ಲ. ಈಗ ಖುದ್ದಾಗಿ ನಾಗೇಂದ್ರ ಅವರೇ ಈ ಫ್ರಾಡ್ ಟ್ರಾನ್ಸಾಕ್ಷನ್ ಆದ ತಕ್ಷಣ, ಫೋರ್ಜರಿ ಆದ ತಕ್ಷಣ ಅವರೇ ಪ್ರೆಸ್ ಮೀಟ್ ಮಾಡಿ ಅವರೇ CIDಗೆ ಒತ್ತಾಯ ಮಾಡಿದ್ರು. ಅದಾದಮೇಲೆ SIT ರಚನೆ ಆಗಿರೋದು. ಪ್ರಿಲಿಮಿನರಿ ರಿಪೋರ್ಟ್ ಬರಲಿ, ನಾವೇನು ಆಗೇ ಇಲ್ಲ ಮಾಡೇ ಇಲ್ಲ ಅಂತ ಏನಾದರೂ ಮೈ ಮೇಲೆ ಎಣ್ಣೆ ಹಾಕ್ಕೊಂಡು ಜಾರ್ಕೊತಾ ಇದೀವ? ಇಲ್ಲ, ಫ್ರಾಡುಲೆಂಟ್ ಟ್ರಾನ್ಸಾಕ್ಷನ್ ಆಗಿರೋದು ನಿಜ. ಹೇಗಾಗಿದೆ ಅಂತ ತನಿಖೆ ನಡೀತಾ ಇದೆ. ಅದು ತನಿಖೆಯಲ್ಲಿ ಏನು ಬರುತ್ತೆ ನೋಡೋಣ. ಅಂದರೆ SIT ತನಿಖಾ ವರದಿವರೆಗೂ ಕೂಡ ಅಲ್ಲಿ ಕಾದು ನೋಡಿ ನಂತರ ತೀರ್ಮಾನ ಅನ್ನುವಂಥ ನೋಡೋಣ. ಈಗ ಇನ್ನೂ 2-3 ದಿನ ಆಗಿದೆ SIT ಕೂಡಿಸಿ. ಈಗ ಟ್ರಾನ್ಸಾಕ್ಷನ್ನ ಟ್ರ್ಯಾಕ್ ಮಾಡ್ಬೋದು. ಅದಾದಮೇಲೆ ಎಲ್ಲೆಲ್ಲಿ ಹೋಗಿದೆ, ಹೇಗೆ ಹೋಗಿದೆ, ಮತ್ತು ಯಾರ ಆದೇಶದ ಮೇಲೆ ಹೋಗಿದೆ ಅಂದ್ಬಿಟ್ಟು ಕೂಡ ನೋಡಬೇಕು. ಈಗ ಡೆತ್ ನೋಟ್ನಲ್ಲಿ ಸರ್ಕಾರದ ಸಿಬ್ಬಂದಿ ಏನು ಬರ್ತಿರೋದು, ಆಫೀಸರ್ ಏನು ಬರ್ತಿರೋದು ಅಂದರೆ MD ಅವರು ಮತ್ತು ಚೀಫ್ ಅಕೌಂಟ್ಸ್ ಆಫೀಸರ್ ಅವರು ಸಿಕ್ಕಾಪಟ್ಟೆ ಒತ್ತಡ ಇತ್ತು. ಬಹುಶಃ ಮಂತ್ರಿಗಳ ಓರಲ್ ಇನ್ಸ್ಟ್ರಕ್ಷನ್ಸ್ ಇರಬಹುದು ಅಂತ. ಯಾರಿಗೂ ಅವರು ಮಂತ್ರಿ ಮೇಲೆ ಇದೆ ಅಂತ ಹೇಳಿಲ್ಲ. ಆದರೆ ಪ್ರಶ್ನೆ ಇರೋದು ಬರೇ ಫ್ರಾಡ್ಯುಲೆಂಟ್ ಟ್ರಾನ್ಸಾಕ್ಷನ್ ಬಗ್ಗೆ ಅಲ್ಲ. ಟ್ರಾನ್ಸಾಕ್ಷನನ್ನು ನಾವು ಹೆಂಗಾನ ಇವತ್ತಿಲ್ಲ ನಾಳೆ ಮಾಡ್ಬೋದು, ಆದರೆ ಹೋಗಿರೋ ಜೀವವನ್ನು ಕೂಡ ನಾವು ಯಾವ ನಿಟ್ಟಿನಲ್ಲಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ಲ, ಅದನ್ನು ಕೂಡ ಇಂಪಾರ್ಟೆಂಟ್ ಇದೆ. ಸೊ ಆದ್ದರಿಂದ ಏನೇ ಇದ್ರೂ ಕೂಡ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾಗೇಂದ್ರ ಅವರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. CM ಸಿದ್ದರಾಮಯ್ಯ ಅವರಿಗೆ ಸಚಿವರೆಲ್ಲರೂ ಏನು ಸಲಹೆ ಕೊಟ್ಟಿದ್ದಾರೆ? ಒಂದಷ್ಟು ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂಥ. ನೋಡಿ, ಸಲಹೆ ಅಂತಲ್ಲ, ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ಈಗ ಹೋದ ಬಾರಿ ನಮ್ಮ DK ರವಿ ಅವ್ರ ಪ್ರಕರಣ ಇರ್ಬೋದು, ಅಥವಾ DSP ಗಣೇಶ್ ಅವ್ರ ಪ್ರಕರಣ ಇರ್ಬೋದು, SIT ವರದಿ ನಾವು ಮಾಡಿದ್ವಿ. ಪರೇಶ್ ಮೇಸ್ತಾ ವರದಿ ಪ್ರಕರಣದಲ್ಲಿರ್ಬೋದು, ಎಲ್ಲದರಲ್ಲೂ ನಾವು SIT ಕೂಡಿಸಿದ್ವಿ, CID ಮಾಡಿದ್ವಿ, COD ಮಾಡಿದ್ವಿ, ಮತ್ತು ಇವ್ರು CBI ಅಂದರು, ಆಯಿತು CBIಗೂ ಕೊಟ್ವಿ. ಅದಾದಮೇಲೆ ಏನು ಬಂತು? ಎಲ್ಲ ಪ್ರಕರಣದಲ್ಲೂ ಕೂಡ ಕರ್ನಾಟಕ ಸರ್ಕಾರ, ಅಂದಿನ ಕರ್ನಾಟಕ ಸರ್ಕಾರ ಮಾಡಿದಂಥ ತನಿಖೆ ಕರೆಕ್ಟಾಗಿದೆ. ದೇ ಫಾಲೋಡ್ ಪ್ರೊಸೀಜರ್, ಯಾವುದೇ ಲೋಪ ಇಲ್ಲ ಅಂದ್ಬಿಟ್ಟು ದೋಷ ಮುಕ್ತ ಆಗಿಲ್ವಾ? ಸೊ ಆದ್ದರಿಂದ ನಾವೇನು ಹೇಳ್ತಾ ಇದ್ದೀವಿ, ಫಸ್ಟ್ ಪ್ರಿಲಿಮಿನರಿ ಎಂಕ್ವೈರಿ ಆಗಲಿ, ಅದಾದಮೇಲೆ ಏನಾದರೂ ಲೋಪ ಇದ್ದರೆ ನೋಡೋಣ ಅಂತ. ವಿ ಆರ್ ನಾಟ್ ಶೈಯಿಂಗ್ ಅವೇ ಅಲ್ಲ. ಆಮೇಲೆ ಎಲ್ಲದು CBI ಎನ್ಕ್ವೈರಿ ಮಾಡಿಸ್ಬೇಕಂದ್ರೂ ಅದಕ್ಕೆ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಪ್ರಕಾರ ಅವರು ತಗೋತಾರೆ ಅಂದರೆ ನಾವು ಆಕ್ಷೇಪ ಮಾಡೋಕ್ಕಾಗೋದಿಲ್ಲ. ಸೊ ನಾವೆಲ್ಲಿ ಕಾನೂನು ಅಡಚಣೆ ಮಾಡ್ತಾ ಇದ್ದೀವಿ? ಇವರು ಆತಂಕದಲ್ಲಿದ್ದಾರೆ, BJP ಅವರು. ಸೀಟ್ ಕಮ್ಮಿ ಬರ್ತದೆ ನಾಳೆ. ಸೊ ಏನಾದರೂ ಮಾಡಿ ಅಲ್ಲಿ ಮೇಲ್ಗಡೆ ರಿಪೋರ್ಟ್ ಕಾರ್ಡ್ ಕೊಡಬೇಕಲ್ಲ ಅವರು. ವಾರಕ್ಕೆ ಒಂದ್ಸರಿ ಏನಾದರೂ ಹೇಳ್ಬೇಕು, ಇಂಥವ್ರಿಗೆ ಬೈದಿದ್ದೀವಿ, ಇಂಥವ್ರಿಗೆ ಮಾಡಿದ್ದೀವಿ ಕಾಂಗ್ರೆಸ್ನವರಿಗೆ ಅಂತ. ಸೊ ಅದಕ್ಕೆ ಅವ್ರು ರಿಪೋರ್ಟ್ ಕಾರ್ಡ್ ಕೊಡ್ಲಿಕ್ಕೆ ಇದೆಲ್ಲ ಮಾಡ್ತಾರೆ. ಎಕ್ಸಿಟ್ ಪೋಲಲ್ಲಿ ಸಹಜವಾಗಿ ಕಾಂಗ್ರೆಸ್ಸು ನಿರೀಕ್ಷಿತ ಫಲಿತಾಂಶ ಸಿಗೋದಿಲ್ಲ ಅನ್ನುವಂಥದ್ದೇ ಎಲ್ಲ ಕೂಡ ಆಗ್ತಾ ಇರುವಂಥದ್ದು. ಅದು ಯಾರ ಪೋಲು? ನಾವು ಜನರ ಪೋಲ್ನಲ್ಲಿ ನಾವು ನಂಬಿಕೆ ಇಟ್ಟಂಥವ್ರು. ಎಕ್ಸಿಟ್ ಪೋಲು ಯಾರು ಬೇಕಾದರೂ ಮಾಡಿಸ್ಬೋದು, ನಾನು ಮಾಡಿಸ್ತೀನಿ. ಆದರೆ ಅದ್ರ ವಿಧಿವಿಧಾನಗಳು ಏನಿದೆ, ಅದ್ರ ಫಾರ್ಮುಲಾ ಏನಿದೆ, ಅದನ್ನು ನಾವು ಜನರ ಮುಂದೆ ಇಟ್ಟರೆ ನಂಬಿಕೆ ಬರ್ಬೋದು. ನಾವು ಸ್ಯಾಂಪಲ್ ಸೈಜ್ ಎಲ್ಲಿಂದ ತೊಗೊಂಡಿದ್ದೀವಿ, ಯಾವ ಬೂತಿಂದ ತೊಗೊಂಡಿದ್ದೀವಿ, ಯಾವ ಕ್ಷೇತ್ರದಿಂದ ತೊಗೊಂಡಿದ್ದೀವಿ, ಅದು ಇದ್ರೆ ತೊಂದರೆ ಇಲ್ಲ. ನೀವು ಸ್ವಲ್ಪ ತೋರಿಸೋದು, ಸ್ವಲ್ಪ ಬಿಡೋದು ಮಾಡಿಬಿಟ್ಟು ನಾವೇ ಗೆದ್ದಿದ್ದೀವಿ ಅಂತ ಹೇಳಿದ್ರೆ ಇಲ್ಲ. ಜನರು ಪ್ರಜಾಪ್ರಭುತ್ವದಲ್ಲಿ ಜನರ ಜನತಾ ಜನಾರ್ದನ ಜನರು ಏನು ತೀರ್ಪು ಕೊಡ್ತಾರೆ ಅದಕ್ಕೆ ಎಲ್ಲರೂ ತಲೆ ಬಾಗಬೇಕು. ನಾಳೆ ಕಾದು ನೋಡೋಣ. ನಮ್ಗೆ 100% ಕಾನ್ಫಿಡೆಂಟ್ ಇದೆ, ನಾವು 14ರಿಂದ 18 ಗೆಲ್ತೀವಿ ಅಂತ. ಸರ್, ಕೇಂದ್ರದಲ್ಲಿ ಏನು? ಕೇಂದ್ರದಲ್ಲಿ ಈಗಾಗಲೇ ಅಧ್ಯಕ್ಷರು ಹೇಳಿದಾರಲ್ಲ, AICC ಅಧ್ಯಕ್ಷರು, ಮತ್ತು ಎಲ್ಲ ನಮ್ಮ ಗಠಬಂಧನದವ್ರು ಎಲ್ಲರೂ ಹೇಳಿದ್ದಾರೆ 295+ ಬರುತ್ತೆ ಅಂತ. ಬಂದೇ ಬರುತ್ತೆ. ಸೊ ಇದಿಷ್ಟು ಕೂಡ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರ ಸ್ಪಷ್ಟವಾದ ಮಾತುಗಳು. ಮತ್ತು SIT ತನಿಖೆ ಪ್ರಾಥಮಿಕ ವರದಿ ಬದಲಿ ಅದಾದ ನಂತರ ಅದ್ರ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಬಹುದು ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಾನಿ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.